ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಟು ಸುಷ್ಮಾ ಯೂಟ್ಯೂಬ್ ಚಾನಲ್. ನಾನಿವತ್ತು ತೋರಿಸ್ತಾ ಇರೋದು ನನ್ನ ಹೇರ್ ಕೇರ್ ರೂಟೀನ್. ಸೊ ನೀವೇ ನೋಡ್ಬೋದು ಎಷ್ಟು ಫ್ರಿಝಿ ಆಗೋಗಿದೆ ನನ್ನ ಹೇರು ಅಂತ ಹೇಳಿ. ಸೊ ನಾನಿವತ್ತು ಮಾಡ್ತಾ ಇರೋದು ರೆಮಿಡಿ ನಿಮಗೆ ತುಂಬಾ ಯೂಸ್ಫುಲ್ ಅಂತಲೇ ಹೇಳ್ಬೋದು. ನಾನು ಈ ರೆಮಿಡಿನ ವೀಕ್ಲಿ ಒನ್ಸ್ ಅಥವಾ ಮಂತ್ಲಿ ಒನ್ಸ್ ನಿಜವಾಗ್ಲೂ ಮಾಡ್ತೀನಿ. ಒಂದು ಅಲೋವೆರಾ, ಒಂದು ನಿಂಬೆಹಣ್ಣು ಮತ್ತು 3 ಚಮಚ ಸಕ್ಕರೆ ಇದಿಷ್ಟು ಹಾಕಿ ಚೆನ್ನಾಗಿ ಪೇಸ್ಟ್ ಮಾಡಿಟ್ಟಿದ್ದೀನಿ. ನೀವೇ ನೋಡ್ಬೋದು ಎಷ್ಟು ಸ್ಮೂತಾಗಿದೆ ಮತ್ತು ತುಂಬ ಒಂಥರ ಶೈನಿ ಹಂಗೆ ಕಾಣಿಸ್ತಿದೆ ಅಲ್ವಾ. ಎಸ್, ಇದೇನ ನೀವು ಕೂದಲಿಗೆ ಅಪ್ಲೈ ಮಾಡಿದ್ರು ಕೂಡ ಸೇಮ್ ಶೈನಿನೆಸ್ ಮತ್ತು ಸ್ಮೂತ್ನೆಸ್ ಆಗಿಯೇ ಇರುತ್ತೆ. ಆ್ಯಂಡ್ ಆಲ್ಸೋ 100% ಡ್ಯಾಂಡ್ರಫ್ ಫ್ರೀ. ಬನ್ನಿ ಹೇಗೆ ಅಪ್ಲೈ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ನಾನು ಇದನ್ನು ಯಾವಾಗಲೂ ಕಾಟನಲ್ಲೇ ಅಪ್ಲೈ ಮಾಡೋದು. ಆ್ಯಂಡ್ ನನ್ನ ತಲೆಗೆ ನಾನು ಏನೇ ಅಪ್ಲೈ ಮಾಡೋದಾದರೂ ರೂಟ್ಸ್ಗೆ ಕಾಟನ್ ಯೂಸ್ ಮಾಡೇ ನಾನು ಅಪ್ಲೈ ಮಾಡೋದು. ಬಿಕಾಸ್ ಇಟ್ ಈಸ್ ಅ ಬೆಸ್ಟ್ ಹೈಜೀನ್ ಅಂತಲೇ ಹೇಳ್ಬೋದು. ಸೊ ನಮ್ಮ ಉಗುರು ತಾಗ್ಸೋದಾಗಿರ್ಬೋದು ಇದೆಲ್ಲ ಇರಲ್ಲ. ಕಾಟನಲ್ಲಿ ನೀಟಾಗಿ ಅಪ್ಲೈ ಮಾಡೋದ್ರಿಂದ 100% ನಮ್ಮ ರೂಟ್ಗೆ ಅದು ಹೋಗುತ್ತೆ. ಸೊ ಈ ಥರ ಪಾರ್ಟಿಷನ್ ಮಾಡಿಕೊಂಡು ರೂಟ್ಸ್ಗೆ ಅಪ್ಲೈ ಮಾಡಿ. 100% ಡ್ಯಾಂಡ್ರಫ್ ಫ್ರೀ ಫಾರ್ 1 ವಾಶ್ ಅಂತಲೇ ಹೇಳ್ಬೋದು. ನೀವು ಕೂಡ ಟ್ರೈ ಮಾಡಿ, 1 ವಾಶಲ್ಲೇ ರಿಸಲ್ಟ್ನ ನೋಡ್ತೀರಾ. ಈ ಥರ ಕಂಪ್ಲೀಟ್ ಎಲ್ಲ ಕಡೆಗೂ ಚೂರೇ ಪಾರ್ಟಿಷನ್ ಮಾಡಿಕೊಂಡು ನೀಟಾಗಿ ಅಪ್ಲೈ ಮಾಡಿ. ಈ ಥರ ಎಲ್ಲ ರೂಟ್ಸ್ಗೂ ಅಪ್ಲೈ ಮಾಡ್ಕೊಳ್ತಾ ಇರಬೇಕಾದ್ರೆ ಕೆಲವರಿಗೆ ಇಚ್ಚಿನೆಸ್ ಬರ್ಬೋದು ಅಥವಾ ಅವ್ರಿಗೆ ಇರಿಟೇಷನ್ ಆಗ್ಬೋದು. ಸೊ ಡೋಂಟ್ ವರಿ, ಇಟ್ಸ್ ಅ ಕಾಮನ್ ಫ್ಯಾಕ್ಟ್. ಬಟ್ ನೀವು ಇದನ್ನು ಹಚ್ಚಿ ನಿಮಗೆ ವಾಶ್ ಮಾಡಾದ್ಮೇಲೆ ನಿಮ್ಮ ಹೇರ್ನ ನೋಡಿದ್ರೆ ಯು ವಿಲ್ ಬಿ ಲೈಕ್ ಜಸ್ಟ್ ವಾವ್ ಅನ್ನೋ ಥರನೇ ಫೀಲ್ ಆಗುತ್ತೆ. ಸ್ಕ್ಯಾಲ್ಫಿಗೆಲ್ಲ ಕಂಪ್ಲೀಟ್ ಅಪ್ಲೈ ಮಾಡಬೇಕು. ಅಪ್ಲೈ ಮಾಡಾದಮೇಲೆ ಗಿವ್ ಅ ಗುಡ್ ಮಸಾಜ್ ಮಾಡೋದ್ರಿಂದ ನಿಮಗೆ ತುಂಬ ರಿಲ್ಯಾಕ್ಸೇಷನ್ ಆಗುತ್ತೆ. ಆ್ಯಂಡ್ ಆಲ್ಸೋ ಬ್ಲಡ್ ಸರ್ಕ್ಯುಲೇಷನ್ ತುಂಬ ಚೆನ್ನಾಗಿರುತ್ತೆ. ಆ್ಯಂಡ್ ಹೇರ್ ಗ್ರೋತ್ಗೂ ಕೂಡ ಇದು ಒಳ್ಳೆಯದು. ಸೊ ಯಾವಾಗಲೂ ಅಷ್ಟೇ ಆಯಿಲ್ ಅಪ್ಲೈ ಮಾಡ್ಬೋದು ಅಥವಾ ನಮ್ಮ ಹೇರ್ ಮಾಸ್ಕ್ ಆಗಿರ್ಬೋದು ಅಥವಾ ಹೇರಿಗೆ ನಾವು ಏನೇ ಪ್ರತಿಯೊಂದು ಅಪ್ಲೈ ಮಾಡಿದ್ರೂ ಒಳ್ಳೆ ಮಸಾಜ್ ಮಾಡ್ಕೊಳ್ಳಿ ಆರ್ ಮಾಡಿಸ್ಕೊಳ್ಳಿ ಕೂಡ. ಸೊ ಈ ಥರ ಮಸಾಜ್ನ ನೀಟಾಗಿ ಎಲ್ಲ ರೂಟ್ಸ್ಗೂ ಮಾಡ್ಕೊಳ್ಳಿ ಸೊ ದ್ಯಾಟ್ ಎಲ್ಲ ಕಡೆಯೂ ತಲುಪುತ್ತೆ. ಆ್ಯಂಡ್ ಆಲ್ಸೋ ಕಂಪ್ಲೀಟ್ ಹೇರ್ಗೂ ಅಪ್ಲೈ ಮಾಡಿ ಆ್ಯಂಡ್ ತುದಿಗೂ ಕೂಡ ಅಪ್ಲೈ ಮಾಡಿ. ಸೊ ಸ್ಪ್ಲಿಟ್ ಎಂಡ್ಸ್ ಎಲ್ಲ ಕಡಿಮೆ ಆಗುತ್ತೆ. ಆ್ಯಂಡ್ ಮಸಾಜ್ ಮಾಡೋದು ಮಾತ್ರ ಮರಿಬೇಡಿ. ಇಟ್ಸ್ ಮೈ ಗುಡ್ ಪಾರ್ಟ್ ಅಂತಲೇ ಹೇಳ್ಬೋದು ನನ್ನ ಹೇರ್ ಗ್ರೋತ್ಗೆ. ಸೊ ಮಸಾಜ್ ಈಸ್ ಆಲ್ವೇಸ್ ಅ ಬೆಸ್ಟ್ ಮೆಡಿಸಿನ್ ಫಾರ್ ಮೈ ಹೇರ್. ಎಲ್ಲ ಆದಮೇಲೆ ನಾನು ಈ ಥರ ಬಂದ್ ಮಾಡ್ಕೊಳ್ತೀನಿ. ಬಿಕಾಸ್ ನನ್ನ ಹೇರ್ ನನ್ನ ಟೀ ಶರ್ಟ್ಗಾಗಿರ್ಬೋದು ಅಥವಾ ನೆಕ್ಗಾಗಿರ್ಬೋದು ಲೈಕ್ ಹಚ್ಕೊಂಡಿರೋದು ಯಾವುದು ಇಳಿಬಾರ್ದು ಅಂತ ಹೇಳಿ ಕಂಪ್ಲೀಟ್ ಡ್ರೈ ಆಗೋದಕ್ಕೆ ಬಿಡಬೇಕು. ಅದಾದ ಮೇಲೇ ಸ್ನಾನ ಮಾಡ್ಕೊಳ್ಳಿ ತಲೆಗೆ. ಆ್ಯಂಡ್ ದಿಸ್ ಈಸ್ ಮೈ ಫೈನಲ್ ಔಟ್ಲುಕ್. ನೀವೇ ನೋಡ್ಬೋದು ಎಷ್ಟು ಸಾಫ್ಟ್ ಆ್ಯಂಡ್ ಶೈನಿಯಾಗಿ ಬರ್ತಿದೆ ಕೂದಲು ಅಂತ. ಸೊ ನನ್ನ ಶಿವರಾತ್ರಿ ಹಬ್ಬಕ್ಕೆ ನಾನು ನನ್ನ ಹೇರ್ ಕೇರ್ ರೂಟೀನ್ನ ನಿಮಗೆ ತೋರಿಸ್ಕೊಟ್ಟಿದ್ದೀನಿ. ಒನ್ಸ್ ನೀವು ಕೂಡ ಟ್ರೈ ಮಾಡ್ಬೋದು. ನೋಡಿ, ಡ್ಯಾಂಡ್ರಫ್ ಕೂಡ ಎಲ್ಲ ಕ್ಲಿಯರ್ ಆಗಿದೆ ನನ್ನ ಕೂದಲು. ಆ್ಯಂಡ್ ಎಷ್ಟು ಸಿಲ್ಕಿಯಾಗಿ ಕಾಣಿಸ್ತಿದೆ ಅಂತ ನೀವು ಟ್ರೈ ಮಾಡಿ ಆ್ಯಂಡ್ ಫಾಲೋ ಮಾಡೋದು ಮರಿಬೇಡಿ.